ಕಲಬುರಗಿಯಲ್ಲಿ ಮಾರ್ಚ್ 12ರಂದು ದೀಕ್ಷಾ ಪಂಚಮಸಾಲಿ ಬೃಹತ್ ಸಮಾವೇಶದ ಕುರಿತು ಪೂರ್ವಭಾವಿ ಸಭೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ನಗರದ ರೋಟರಿ ಕ್ಲಬ್ನಲ್ಲಿ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ದೀಕ್ಷಾ ಪಂಚಮಸಾಲಿ ಸಭೆಯನ್ನ ಕರೆಯಲಾಯಿತು. ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಶ್ರೀಗಳು, ನಮಗೆ ಮೀಸಲಾತಿ ಬೇಕೇ ಬೇಕು, ಇದು ನಮ್ಮ ಹಕ್ಕು, ಪಡೆಯದೆ ಬಿಡುವುದಿಲ್ಲ. ನಾವು ಕಲಬುರಗಿ ನಗರದಲ್ಲಿ ಬೃಹತ್ ಸಮಾವೇಶ ಮಾಡೋಣ ಮತ್ತು ಸರ್ಕಾರದ ಕಣ್ಣು ತೆರೆಸೋಣ ಎಂದರು. ಈ ಸಮಾವೇಶದ ಕುರಿತು ಒಂದು ಕಮಿಟಿ ಮಾಡಿ ಈ ಸಮಾವೇಶದ ಅಧ್ಯಕ್ಷರಾಗಿ ಶ್ರೀ ಚಂದು ಪಾಟೀಲ್ ಮತ್ತು ಗೌರವ ಅಧ್ಯಕ್ಷರಾಗಿ ಶ್ರೀ BR ಪಾಟೀಲ್, ಅಲ್ಲಮ ಪ್ರಭು ಪಾಟೀಲ್, ರಾಜಕುಮಾರ್ ಪಾಟೀಲ್ ತೆಲುಗು ಅವರನ್ನ ಆಯ್ಕೆ ಮಾಡಲಾಗಿದೆ. ವರದಿ ಚಂದ್ರು ನಾಗನಹಳ್ಳಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಎಲ್ಲ ಶಾಸಕರಿಗೆ ನಾನು ಮನವಿ ಮಾಡಿಕೊಂಡಿದ್ದೀನಿ. ನೀವು ಹಾಜರಿದ್ದಾಗ ಮಾತಾಡ್ತೀನಿ. ಈಗ ನಿಮ್ಮ ಮೌನವಾಗಿರ್ತಕ್ಕಂಥ ನೋಡಿ ಜನ ಅಸಮಾಧಾನ ಮಾಡಬೇಡಿ. ಹಿಂಗೆ ಅವತ್ತು ಸೆಷನ್ ಒಳಗಡೆ ಇಲ್ಲಿ ಪಾರ್ಟಿ MLA ಮತ್ತು ಅಭಿನಂದನೆ ಸಹ ಯಾವುದೇ ಪಕ್ಷ ಇದ್ದಾಗ ಬಾವಿ ಹಿಡಿದು ಧ್ವನಿ ಇರ್ತದೆ. ನೀವೇನು ಕಾಂಗ್ರೆಸ್ನಲ್ಲಿ 12 ಜನ ಶಾಸಕರಿಗೆ 9 ಜಿಲ್ಲೆಯಲ್ಲಿ 3 ಜನ ನೀವೊಂದು ಧ್ವನಿ ಎತ್ತಿ ಸಮಾಜಕ್ಕೆ ಒಂದು ಮಾತಾಡಿ. ನೀವೇನಾದರೂ ಮೌನ ಆಗಿಬಿಟ್ರೆ ಸಮಾಜಕ್ಕೆ ತಪ್ಪು ತಿಳ್ಕೊಳ್ಳೋದು ಸಾಧ್ಯ ಮಾಡಬೇಡ್ರಿ. ಅಧಿಕಾರ ಇರಲಿ ಬಿಡಲಿ, ಸಮಾಜ ಶಾಸಕ ಸಮಾಜ ಪರವಾಗಿ ನಾವು ಹೊರಗಡೆ ಧ್ವನಿ ಎತ್ತೀವಿ. ನಾವು ಅಧಿಕಾರ ನಿಮ್ಮ ಜನ ಹೆಸರು ಕೊಟ್ಟಿದ್ದಾರೆ, ನೀವು ಒಳಗಿಡ್ಕೊಂಡು ಧ್ವನಿ ಎತ್ತಿ ಕೆಲಸ ಮಾಡಬೇಕು. ಮೊನ್ನೆ ವಿಧಾನಸೌಧ ನಾನೇ ಲಕ್ಷ್ಮೀ ಹೆಬ್ಬಾಳಕರ ಕಚೇರಿ ಭೇಟಿ ಮಾಡಿ ಅವರೆಲ್ಲರಿಗೂ ಮನವಿ ಮಾಡಿಕೊಟ್ಟಿದ್ದೆ. ಅವರೆಲ್ಲರೂ ಒಗ್ಗಟ್ಟಾಗಿ 20 ಧ್ವನಿ ಎತ್ತಿಕೊಂಡು ತಯಾರಿ ಮಾಡಿಕೊಂಡಿದ್ದು ಸಮೇತವಾಗಿ. ಆದರೆ ಅವತ್ತು ಮುಖ್ಯಮಂತ್ರಿ ಚುನಾವಣೆ ಅಂತೇಳಿ ಬಂದಿಲ್ಲ, ಹಾಗಾಗಿ ಯಾರು ಧ್ವನಿ ಎತ್ತುವ ಅವಕಾಶ ಇಲ್ಲ. ಈಗ ನಮ್ಮ ಅವ್ರಿಗೆ ಏನು ಸಲಹೆ ಕೊಟ್ಟಿರಪ್ಪ ಅಂದರೆ, ನಮ್ಮ ಗುಲ್ಬರ್ಗದ 12ನೇ ತಾರೀಕಿನ ಸಮಾವೇಶ ಒಳಗಾಗಿದೆ. ನೀವು 12 ಜನ ಶಾಸಕರು ನಿಮ್ಮ ಪಕ್ಷದ ವರಿಷ್ಠ ಭೇಟಿ ಮಾಡಿ ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋ ಪ್ರಯತ್ನ ಒತ್ತಡ ಆಗ್ತಾಯಿದೆ. ಇನ್ನಾದರೂ ಮಾಡಿರುವಂಥ ಸಲಹೆಯನ್ನು ಅವರೆಲ್ಲ 12 ಜನ ಶಾಸಕರಿಗೆ ನಾವು ಮನವಿ ಮಾಡಿಕೊಡ್ತೀವಿ. ಒಟ್ಟಾರೆ 12ನೇ ತಾರೀಕು ಒಳಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಈ ಸಮಾಜಕ್ಕೆ ಮಾಡದೆ ಬಂದರೆ 12ನೇ ತಾರೀಕಿನ ಸಮಾವೇಶದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಆಗುತ್ತೆ. ನಮ್ಮ ಸಮಾಜದಲ್ಲಿ ಏನು ಮಾಡಬೇಕು ನಾವು ಕಾಶಂಪುರಿ ಅವರು ಜಿಲ್ಲಾ ಕಾಶಂಪುರಿ ಅವರು ಹೋರಾಟ ಜೊತೆ ಇದ್ದರು, ಯತ್ನಾಳ್ ಅವ್ರ ಜೊತೆನೇ ಇದ್ದರು. ಇದ್ದಾಗ ನಾನು ಅವ್ರ ಬಸ್ ಆದರೆ ಮೊದಲು 2 ಮೀಸಲಾತಿ ಘೋಷಣೆ ಮಾಡ್ತೀನಿ, ನಾನು ಒಪ್ಪುವುದಿಲ್ಲ, ಇಷ್ಟೇ ಕಡಿಮೆ ಕೊಟ್ಟಿದ್ದಾರೆ ಅಂತ ವಿರೋಧ ಮಾಡಿದರು. ಅವ್ರ ಸರ್ಕಾರ ಇದೆ, ಅವರು ಇದನ್ನು ಎತ್ತಾ ಇಲ್ಲ. ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ಕಾಶಂಪುರ ಅವರು ಹೇಳಿದೆ, ತಮ್ಮ ವಿರೋಧದಲ್ಲಿ ಪ್ರಯತ್ನ ಮಾಡ್ತಾರೆ. ಬಟ್ ಅವರೆಲ್ಲರೂ ಚಂದ್ರಾಧ್ಯಕ್ಷ ವಿಧಾನಸಭೆ ಮಾತಾಡೋದಾಗಿದೆ, ಅಧಿವೇಶ ಅವಕಾಶ ಇಲ್ಲ. ಅದಕ್ಕೆ ಅವರೆಲ್ಲರಿಗೆ ಏನು ಮನವಿ ಮಾಡ್ಕೊಳ್ಳೋದು, ನೀವು ದೆಹಲಿಗೆ ಹೋಗಿ ನಿಮ್ಮ ಹೈಕಮಾಂಡ್ ಭೇಟಿ ಮಾಡಿ. ಚುನಾವಣೆ ಪೂರ್ವದಲ್ಲಿ ನಮ್ಮ ಸಮಾಜದವರು ಇವತ್ತು ಕೆಲವು ಕಡೆ ಹಿಂದಿನ ಸರ್ಕಾರ ತಡ ಮಾಡಿ ಹೆಸರು ಕೊಟ್ಟಿತ್ತು, ಇವರಿಗೆ ಆಶೀರ್ವಾದ ಮಾಡಿದ್ವಿ. ಫಸ್ಟ್ ಟೈಮ್ ಲಿಂಗಾಯತರು ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಕೊಡ್ತಾರೆ. ಈ ಋಣ ಕಾಂಗ್ರೆಸ್ ಪಾರ್ಟಿಗೆ ಅವರು ಮತ್ತೆ ಸಹ ಕೆಲಸ ಮಾಡಲಿಲ್ಲ. ಈಗಾಗಲೇ ಕಾಂಗ್ರೆಸ್ನಲ್ಲಿ ನಮ್ಮ ಸಮಾಜಕ್ಕೆ ಮಾಡಬೇಕು ನಿರಾಶೆ ಬರ್ತದೆ. ಲಿಂಗಾಯತ ಬೆಳವಣಿಗೆ ಮಾಡಬೇಕು ವೈಜ್ಞಾನಿಕ ವರದಿ ಅಂತ ಆ ಹಿಂದಿನ ಒಳಗೆ ಮೀಸಲಾತಿ ಬಗ್ಗೆ ನೀವು ಏನಾದರೂ ನಮ್ಮ ಕೈಗೊಳ್ಳಿದ್ರೆ ಜನ ತಪ್ಪಲಿಕ್ಕೆ ನಮ್ಮೆಲ್ಲ 12 ಜನ ಶಾಸಕರು ದೆಹಲಿಗೆ ಹೋಗಿ ಪಕ್ಷದ ವರಿಷ್ಠ ಭೇಟಿ ಮಾಡಿ ಅವ್ರ ಮೂಲಕವಾಗಿ ಮುಖ್ಯಮಂತ್ರಿಗಳಿಗೆ ನಿರ್ದೇಶ ಮಾಡೋ ಪ್ರಯತ್ನ ಮಾಡಬೇಕು ಅಂತ ನಾವೆಲ್ಲರೂ